ಭರದ ನಾಡಲ್ಲಿ ಬಾಸುಮತಿ ಭತ್ತ ಬೆಳೆದ ಪ್ರಗತಿಪರ ರೈತ ಲಕ್ಷ್ಮಣ್ ಪಾಳೆಗಾರ್ 2 ಎಕರೆ ಪ್ರದೇಶದಲ್ಲಿ ಸುಮಾರು 70 ಚೀಲ ಬರುವ ನಿರೀಕ್ಷೆಯಲ್ಲಿದ್ದಾರೆ ರೈತ ಲಕ್ಷ್ಮಣ್ ಪಾಳೆಗಾರ್. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ ಕಷ್ಟದೊಳಲ್ಲ. ಚಳ್ಳಕೆರೆ ಭರದ ನಾಡು ಬಯಲನಾಡು ಎಂದೇ ಪ್ರಖ್ಯಾತಿ ಪಡೆದಿರುವ ತಾಲೂಕಿನಲ್ಲಿ ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ, ರಾಗಿ, ತೊಗರಿ ಮುಂತಾದ ಬೆಳೆಗಳನ್ನೇ ಬೆಳೆಯಲಾಗುತ್ತಿದೆ. ನೀರಾವರಿ ಸೌಲಭ್ಯವಿದ್ದರೂ ಸಹ ಬಾಸುಮತಿ ಭತ್ತ ಬೆಳೆಯಲು ಇಲ್ಲಿನ ರೈತರು ಹಿಂದೇಟು ಹಾಕುತ್ತಾರೆ. ಆದರೆ ಚಳ್ಳಕೆರೆಯ ಚಿತ್ರಾಯನಹಟ್ಟಿಯ ಪ್ರಗತಿಪರ ರೈತ ಲಕ್ಷ್ಮಣ್ ಪಾಳೆಗಾರ್ ತಮ್ಮ 2 ಎಕರೆ ಜಮೀನಿನಲ್ಲಿ ಬಾಸುಮತಿ ಭತ್ತ ಬೆಳೆದು ಜಿಲ್ಲೆಯಲ್ಲೇ ಬಾಸುಮತಿ ಬೆಳೆದ ರೈತರಾಗಿದ್ದಾರೆ. ಲಕ್ಷ್ಮಣ್ ಪಾಳೆಗಾರ್ ಬೆಳಗಾವಿಯಿಂದ 30 kg ಬಾಸುಮತಿ ಬೀಜ ತಂದು 2 ಎಕರೆ ಪ್ರದೇಶದಲ್ಲಿ ಬಾಸುಮತಿ ಭತ್ತ ಬೆಳೆಯುವ ಮೂಲಕ ಹೊಸ ಬೆಳೆ ಬೆಳೆದು ಯಶಸ್ಸು ಕಂಡಿದ್ದಾರೆ. ಯಾವ ಕೀಟನಾಶಕ ಹಾಗೂ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿ ಪದ್ಧತಿಯಲ್ಲೇ 2 ಎಕರೆ ಪ್ರದೇಶದಲ್ಲಿ ಸುಮಾರು 70 ಚೀಲ ಬಾಸುಮತಿ ಭತ್ತ ಬೆಳೆಯುವ ನಿರೀಕ್ಷೆಯಲ್ಲಿದ್ದಾರೆ. ಬರದ ನಾಡಲ್ಲೂ ಸಹ ಬಾಸುಮತಿ ಬೆಳೆದ ರೈತರಿಗೆ ಮಾದರಿಯಾಗಿದ್ದಾರೆ. ಬಾಸುಮತಿ ಭತ್ತ ಈಗಾಗಲೇ ಕಟಾವಿಗೆ ಬಂದಿದ್ದು, ಈ ಭತ್ತವನ್ನು ನೋಡಲು ರೈತರು ಹಾಗೂ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ರೈತ ಪಾಳೆಗಾರ ಅವರಿಂದ ಮಾಹಿತಿ ಪಡೆಯುತ್ತಿದ್ದಾರೆ. ಬಾಸುಮತಿ ಭತ್ತ ಬೆಳೆದ ರೈತನ ಯಶೋಗಾಥೆ ಇಲ್ಲಿದೆ ನೋಡಿ. ಇದಾಗದ ಕೆಲಸ ಆಗದು ಎಂದು ಕೈಲಾಗದು ಎಂದು